ಇನ್ನು ಮೆಟ್ರೋ ಟಿಕೆಟ್ ದರ ಕೂಡ ದುಬಾರಿ ಆಗಲಿದೆ. 46% ಮೆಟ್ರೋ ಟಿಕೆಟ್ ದರವನ್ನ ಬಿಎಂಆರ್ಸಿಎಲ್ ಹೆಚ್ಚಳ ಮಾಡ್ತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಇದು. ಮೆಟ್ರೋ ಕೂಡ ಕಾಸ್ಟ್ಲಿ ಆಗೋಯ್ತು. ಎಲ್ಲ ಬೈಕ್ ಎಲ್ಲ ಬಿಟ್ಟು ಆರಾಮಾಗಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು, ಬೇಗನೂ ಆಗುತ್ತೆ, ಹೆಂಗೋ ತಕ್ಕ ಮಟ್ಟಿಗೆ ನಿಭಾಯಿಸಬಹುದು ಅಂತ. ಆದ್ರೆ ಈಗ ಮೆಟ್ರೋ ಕೂಡ 46% ತನ್ನ ದರವನ್ನ ಹೆಚ್ಚಳ ಮಾಡ್ತಾ ಇದೆ. ಟಿಕೆಟ್ ದರವನ್ನ ಮೆಟ್ರೋ ಬಿಟ್ಟು ಬೈಕಲ್ಲಿ ಓಡಾಡೋದೇ ವಾಸಿ ಅಂತ ಜನಕ್ಕೆ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಆದ್ರೆ ಇಷ್ಟೊಂದು ದುಡ್ಡು ಕೊಟ್ಟು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸಾರ್ವಜನಿಕರು ಬಿಎಂಆರ್ಸಿಎಲ್ಗೆ ಆವಾಜ್ ಹಾಕ್ತಾ ಇದ್ದಾರೆ. ಏನಂತಂದ್ರೆ ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ ಅಂತ. ಈ ಸಂಪರ್ಕ ಸಾಧನಗಳು, ಮೆಟ್ರೋ ಇರ್ಬೋದು ಅಥವಾ ಸಾರಿಗೆ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಜನರ ಕಲ್ಯಾಣಕ್ಕೋಸ್ಕರ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳು ಇದರ ಜವಾಬ್ದಾರಿಯನ್ನ ತಗೋಬೇಕು. ಯಾಕಂದ್ರೆ ಜನರಿಂದ ತೆರಿಗೆ ಕಲೆಕ್ಟ್ ಮಾಡಲ್ವಾ ಇವರು. ಅದು ಬಿಟ್ಬಿಟ್ಟು ಇಷ್ಟಿಷ್ಟು ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿ ಮಾಡಿಬಿಟ್ರೆ ಜನ ಬದುಕೋದು ಹೆಂಗೆ? ಒಂದ್ ಕಡೆ ಟ್ಯಾಕ್ಸು ಕಟ್ಟಬೇಕು ನಾವು, ಮತ್ತೊಂದ್ ಕಡೆ ಈ ಟಿಕೆಟ್ ರೇಟ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿಬಿಟ್ರೆ ಇವಾಗ ನಾವು ತಗೊಂತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಸೊ ದಟ್ ಈಸ್ ವಾಟ್ ಮೈ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಅದರ್ ಥಿಂಗ್ ಈಸ್ ಐ ಬಿಲೀವ್ ದ ಪ್ರೈಸಸ್ ಶುಡ್ ಡಿಕ್ರೀಸ್, because increasing the price, it is not a right way to to serve the public, I believe. So if they are into the government and ಇವರೆಲ್ಲ ಇಷ್ಟು ದೊಡ್ಡದು ಗವರ್ಮೆಂಟ್ ನಡೆಸ್ತಿದ್ದಾರೆ ಅಂದ್ರೆ ultimately there should be some other reliefs as well, so that the people should get benefit of it. ಒಂದು ಕಡೆ ಇವರು ಯೋಜನೆಗಳನ್ನ ಅಂದ್ರೆ ಫ್ರೀ ಯೋಜನೆಗಳನ್ನ ಕೊಡುವಂತದನ್ನ ಮಾಡಿದ್ದಾರೆ ಸರ್ಕಾರದವರು, ಇತ್ತ ದರ ಏರಿಕೆ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಏನು ಹೇಳಿ? From the poor people and the people who are from lower class, ಅಂದ್ರೆ ಇವಾಗ BPL ಕಾರ್ಡ್ ಎಲ್ಲ ಇದ್ದಾರೆ, ಅವರು ಪೀಪಲ್ ಹೂ ಕಮ್ ಫ್ರಮ್ ದ ಲೋವರ್ ಬ್ಯಾಕ್ ಗ್ರೌಂಡ್, ಅವ್ರಿಗೆಲ್ಲ ಇದು ಬೆನಿಫಿಟ್ ಆಗ್ತಿದೆ. ನಾನು ಇಲ್ಲ ಅಂತ ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪುವರ್, ದೇ ವಿಲ್ ರಿಯಲಿ ಇಟ್ ವಿಲ್ ಬಿ ಅಫೆಕ್ಟೆಡ್ ಅ ಲಾಟ್ ಫಾರ್ ದೆಮ್. ದಟ್ಸ್ ವಾಟ್ ಐ ಫೀಲ್ ದಟ್ ಇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಲೈಕ್ ದ್ಯಾಟ್. ಆ ಥರ ರೇಸ್ ಆಗಬಾರ್ದಿತ್ತು, ಇಷ್ಟು ಜಾಸ್ತಿ ರೇಸ್ ಆಗಬಾರ್ದಿತ್ತು ಅನಿಸ್ತಾ ಇದೆ. ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪುವರ್, ದೇ ವಿಲ್ ರಿಯಲಿ ಹ್ಯಾವ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಬಿಎಂಆರ್ಸಿಎಲ್ ಇಷ್ಟೊಂದು ಮೆಟ್ರೋ ದರವನ್ನ ಕಾಸ್ಟ್ಲಿ ಮಾಡಿರೋದು ನಿಜಕ್ಕೂ ಜನರಲ್ಲಿ ಆಕ್ರೋಶ ತರಿಸಿದೆ. ಸೊ ಏನೆಲ್ಲ ಹೇಳಿದ್ರು ಜನ, ನೀವು ಹೊರಗಡೆ ಫೀಲ್ಡ್ ಅಲ್ಲಿ ಜನರನ್ನ ಮಾತನಾಡಿಸಿದಾಗ? ಶ್ರೀಲಕ್ಷ್ಮಿ, 8 ವರ್ಷಗಳ ಕಾಲ ಬಿಎಂಆರ್ಸಿಎಲ್ ಅವರು ಮೆಟ್ರೋ ಫೀಸ್ ನಾವು ಜಾಸ್ತಿ ಮಾಡಿಲ್ಲ, ಟಿಕೆಟ್ ದರವನ್ನ ಅಂತ ಹೇಳಿದ್ದಾರೆ. ಆದ್ರೆ ಈ ಬಾರಿ ಮಾಡಿರುವಂತದ್ದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಸರಾಸರಿ 46% ಅಷ್ಟು ಹೆಚ್ಚಳ ಮಾಡೋ ಮೂಲಕ ನಿಜಕ್ಕೂ ಕೂಡ ಹೊರೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಅಂದ್ರೆ ಇವರು 8 ವರ್ಷ ಮಾಡ್ಲಿಲ್ಲ ಸರಿ, ಆದ್ರೆ ಈಗ ಏಕಾಏಕಿ ಇಷ್ಟು ಮಾಡಿರೋದು ತುಂಬಾ ತಪ್ಪು. ಎಲ್ಲೋ 2 ರೂಪಾಯಿ, 4 ರೂಪಾಯಿ, 6 ರೂಪಾಯಿ, ಅಬ್ಬಬ್ಬ ಅಂದ್ರೆ 10 ರೂಪಾಯಿವರೆಗೂ ಮಾಡಿದ್ರು ಕೂಡ ಅದನ್ನ ನಾವು ತಗೊಳ್ಬಹುದಾಗಿತ್ತು. ಆದ್ರೆ ಸ್ಟಾರ್ಟಿಂಗ್ 10 ರೂಪಾಯಿ ಮಾಡಿ ಅಪ್ ಟು 90 ರೂಪೀಸ್ ಮಾಡಿರುವಂತದ್ದು ನಮಗೆ ತುಂಬಾ ದೊಡ್ಡ ಹೊರೆ ಆಗುತ್ತೆ. ಎಲ್ಲದರ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಕೂಡ ಹೆಚ್ಚಳ ಮಾಡಿರುವಂತದ್ದು ತುಂಬಾನೇ ಕಷ್ಟಕರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಈಗ ನಾವು ವೈಟ್ ಫೀಲ್ಡ್ ಇಂದ ಚಲ್ಲಘಟ್ಟಾಗ ಹೋಗ್ತೀವಿ ಅಂದ್ರೆ ಮುಂಚೆ ಎಲ್ಲ 60 ರೂಪಾಯಿನ ಕೊಡ್ತಾ ಇದ್ವಿ, ಇದೀಗ ಇವತ್ತಿನಿಂದ 90 ರೂಪಾಯಿನ ಕೊಡುವಂತಹ ಸ್ಥಿತಿ ಇದೆ. ಒಂದ್ ಸೈಡ್ ನೀವು 90 ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರೆ ಮತ್ತೊಂದು ಸೈಡ್ ಇಂದ ಬರಬೇಕು ಅಂದ್ರೆ ಮತ್ತೆ 90 ರೂಪಾಯಿನ ಕೊಡಬೇಕು. 180 ರೂಪಾಯಿ ಅಲ್ಲೇ ಆಗ ಹೋಗ್ಬಿಡುತ್ತೆ. ಮತ್ತೆ ಕ್ಯಾಬ್, ಆಟೋಗೆಲ್ಲ ಏನ್ ಡಿಫ್ರೆನ್ಸು? ಫಾಸ್ಟ್ ಆಗಿ ಹೋಗ್ತೀವಿ ಅನ್ನೋದು ಬಿಟ್ರೆ ಅಲ್ಲೂ ಕೂಡ ರಶ್ ಇರುತ್ತೆ. ಇವರೇನು ಹೆಚ್ಚುವರಿ ಬೋಗಿಗಳನ್ನಂತೂ ಏನು ಕೊಡ್ತಾ ಇಲ್ಲ. ಪೀಕ್ ಅವರ್ಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ. ಸೊ ವ್ಯವಸ್ಥೆಗಳನ್ನ ಮಾಡದೆ ಹೀಗೆ ಏಕಾಏಕಿ ಮಾಡಿರುವಂತದ್ದು ತುಂಬಾ ತಪ್ಪು. ಈಗಾಗಲೇ ಮಾಡಿದ್ದಾರೆ, ಆದ್ರೆ ಇಷ್ಟು ಮಾಡಿರೋದು ಹೊರೆ ಆಗುವಂತಹ ಕಾರಣ ಈಗ್ಲಾದ್ರೂ ಅದನ್ನ ಕಮ್ಮಿ ಮಾಡ್ಲಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಜಾಸ್ತಿ ಅಂತಾನೆ ಹೇಳ್ತಾ ಇದ್ದಾರೆ.
ನಿನ್ನೆ ಮಾತಾಡಿಸುವಂತಹ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಮಾಡ್ತಾ ಇದ್ದಾರೇನೋ ಅಂತ ಹೇಳ್ಬಿಟ್ಟು. ಆದ್ರೆ ಕನ್ನಡ ಮಾತಾಡ್ತೀರಾ ಸರ್? ಓಕೆ, ದ ಮೆಟ್ರೋ ಪ್ರೈಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ವಾಟ್ ಯು ವಾಂಟ್ ಟು ಸೇ ಅಬೌಟ್? Yeah, it has been increased. Like earlier, it was like 52 or 54 rupees for me and my wife. Now it becomes 120 rupees for me. So it kind of double. So regularly you go? No, not regularly. I actually weekly, twice or thrice I used to travel. But now it is almost double, more than double, I can say. ರೈಟ್, Rakesh. ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ. ಇನ್ನು ಮೆಟ್ರೋ ಟಿಕೆಟ್ ದರ ಕೂಡ ದುಬಾರಿ ಆಗಲಿದೆ. 46% ಮೆಟ್ರೋ ಟಿಕೆಟ್ ದರವನ್ನ ಬಿಎಂಆರ್ಸಿಎಲ್ ಹೆಚ್ಚಳ ಮಾಡ್ತಾ ಇದೆ. ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಇದು. ಮೆಟ್ರೋ ಕೂಡ ಕಾಸ್ಟ್ಲಿ ಆಗೋಯ್ತು. ಎಲ್ಲ ಬೈಕ್ ಎಲ್ಲ ಬಿಟ್ಟು ಆರಾಮಾಗಿ ಮೆಟ್ರೋದಲ್ಲಿ ಓಡಾಡ್ತಾ ಇದ್ರು, ಬೇಗನೂ ಆಗುತ್ತೆ, ಹೆಂಗೋ ತಕ್ಕ ಮಟ್ಟಿಗೆ ನಿಭಾಯಿಸಬಹುದು ಅಂತ. ಆದ್ರೆ ಈಗ ಮೆಟ್ರೋ ಕೂಡ 46% ತನ್ನ ದರವನ್ನ ಹೆಚ್ಚಳ ಮಾಡ್ತಾ ಇದೆ, ಟಿಕೆಟ್ ದರವನ್ನ. ಮೆಟ್ರೋ ಬಿಟ್ಟು ಬೈಕಲ್ಲಿ ಓಡಾಡೋದೇ ವಾಸಿ ಅಂತ ಜನಕ್ಕೆ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಆದ್ರೆ ಇಷ್ಟೊಂದು ದುಡ್ಡು ಕೊಟ್ಟು ಹೋಗೋಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸಾರ್ವಜನಿಕರು ಬಿಎಂಆರ್ಸಿಎಲ್ಗೆ ಆವಾಜ್ ಹಾಕ್ತಾ ಇದ್ದಾರೆ. ಏನಂತಂದ್ರೆ ಲಾಭದ ಆಸೆ ಬಿಡಿ, ಪ್ರಯಾಣಿಕರ ಸುರಕ್ಷೆ ನೋಡಿ ಅಂತ. ಈ ಸಂಪರ್ಕ ಸಾಧನಗಳು, ಮೆಟ್ರೋ ಇರ್ಬೋದು ಅಥವಾ ಸಾರಿಗೆ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಜನರ ಕಲ್ಯಾಣಕ್ಕೋಸ್ಕರ ರಾಜ್ಯ ಸರ್ಕಾರ ಅಥವಾ ಸರ್ಕಾರಗಳು ಇದರ ಜವಾಬ್ದಾರಿಯನ್ನ ತಗೋಬೇಕು. ಯಾಕಂದ್ರೆ ಜನರಿಂದ ತೆರಿಗೆ ಕಲೆಕ್ಟ್ ಮಾಡಲ್ವಾ ಇವರು? ಅದು ಬಿಟ್ಬಿಟ್ಟು ಇಷ್ಟಿಷ್ಟು ಮೆಟ್ರೋ ಟಿಕೆಟ್ ಪ್ರಯಾಣ ದರ ದುಬಾರಿ ಮಾಡಿಬಿಟ್ರೆ ಜನ ಬದುಕೋದು ಹೆಂಗೆ? ಒಂದ್ ಕಡೆ ಟ್ಯಾಕ್ಸು ಕಟ್ಟಬೇಕು ನಾವು, ಮತ್ತೊಂದ್ ಕಡೆ ಈ ಟಿಕೆಟ್ ರೇಟ್ಸ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ. ಮಾಡಿಬಿಟ್ರೆ ಇವಾಗ ನಾವು ತಗೊಂತೀವಿ ಟಿಕೆಟ್, ನಮಗೆ ಅದು ದೊಡ್ಡದಿಲ್ಲ. ಬಟ್ ದ ಪೀಪಲ್ ಹೂ ಆರ್ ಪುವರ್, ನಾವು ಟೈಮ್ ಸೇವ್ ಮಾಡೋಕ್ಕೆ ಮೆಟ್ರೋ ಯೂಸ್ ಮಾಡೋದು, ನಾವು ಟೈಮ್ ಸೇವ್ ಮಾಡೋಕ್ಕೆ BMTC ಯೂಸ್ ಮಾಡೋದು. ಇವಾಗ ಇವ್ರ ಪ್ರೈಸಸ್ ಇನ್ಕ್ರೀಸ್ ಮಾಡಿದ್ರೆ ಇವಾಗ ನಾವು ಮತ್ಲಬ್ ಬೆಟರ್ ದೆನ್ ದಿಸ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ದ ರ್ಯಾಪಿಡೋ, ಅದೆಲ್ಲ ನಾವು ಬುಕ್ ಮಾಡ್ಬೋದಲ್ಲ ಇನ್ಸ್ಟೆಡ್ ಆಫ್ ದಿಸ್. ಸೊ ದಟ್ ಈಸ್ ವಾಟ್ ಮೈ ಪಾಯಿಂಟ್ ಆಫ್ ವ್ಯೂ. ಆ್ಯಂಡ್ ಅದರ್ ಥಿಂಗ್ ಈಸ್ ಐ ಬಿಲೀವ್ ದ ಪ್ರೈಸಸ್ ಶುಡ್ ಡಿಕ್ರೀಸ್, because increasing the price, it is not a right way to serve the public, I believe. So if they are into the government and ಇವರೆಲ್ಲ ಇಷ್ಟು ದೊಡ್ಡದು ಗವರ್ಮೆಂಟ್ ನಡೆಸ್ತಿದ್ದಾರೆ ಅಂದ್ರೆ ultimately there should be some other reliefs as well, so that the people should get benefit of it. ಒಂದು ಕಡೆ ಇವರು ಯೋಜನೆಗಳನ್ನ ಅಂದ್ರೆ ಫ್ರೀ ಯೋಜನೆಗಳನ್ನ ಕೊಡುವಂತದನ್ನ ಮಾಡಿದ್ದಾರೆ ಸರ್ಕಾರದವರು. ಇತ್ತ ದರ ಏರಿಕೆ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಏನು? From the poor people and the people who are from lower class, ಅಂದ್ರೆ ಇವಾಗ BPL ಕಾರ್ಡ್ ಎಲ್ಲ ಇದ್ದಾರೆ, ಅವರು ಪೀಪಲ್ ಹೂ ಕಮ್ ಫ್ರಮ್ ದ ಲೋವರ್ ಬ್ಯಾಕ್ ಗ್ರೌಂಡ್, ಅವ್ರಿಗೆಲ್ಲ ಇದು ಬೆನಿಫಿಟ್ ಆಗ್ತಿದೆ. ನಾನು ಇಲ್ಲ ಅಂತ ಇಲ್ಲ, ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪುವರ್, ದೇ ವಿಲ್ ರಿಯಲಿ ಹ್ಯಾವ್ ಇಟ್ ವಿಲ್ ಬಿ ಅಫೆಕ್ಟೆಡ್ ಅ ಲಾಟ್ ಫಾರ್ ದೆಮ್. ದಟ್ಸ್ ವಾಟ್ ಐ ಫೀಲ್ ದಟ್ ಇಟ್ ಶುಡ್ ನಾಟ್ ಹ್ಯಾವ್ ಬಿನ್ ಲೈಕ್ ದ್ಯಾಟ್. ಆ ಥರ ರೇಸ್ ಆಗಬಾರ್ದಿತ್ತು, ಇಷ್ಟು ಜಾಸ್ತಿ ರೇಸ್ ಆಗಬಾರ್ದಿತ್ತು ಅನಿಸ್ತಾ ಇದೆ. ಇದು ಈ ಥರ ಆಗಬಾರ್ದಿತ್ತು ಅಂತ ಅನಿಸ್ತಾ ಇದೆ. ಏನಕ್ಕಂದರೆ ನಮಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಹೂ ಆರ್ ರಿಯಲಿ ಅಂದರೆ ಪುವರ್, ದೇ ವಿಲ್ ರಿಯಲಿ ಹ್ಯಾವ್. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಲೈವ್ ಕನೆಕ್ಟ್ ಆಗಿದ್ದಾರೆ. ದೀಪ್ತಿ, ಬಿಎಂಆರ್ಸಿಎಲ್ ಇಷ್ಟೊಂದು ಮೆಟ್ರೋ ದರವನ್ನ ಕಾಸ್ಟ್ಲಿ ಮಾಡಿರೋದು ನಿಜಕ್ಕೂ ಜನರಲ್ಲಿ ಆಕ್ರೋಶ ತರಿಸಿದೆ. ಸೊ ಏನೆಲ್ಲ ಹೇಳಿದ್ರು ಜನ, ನೀವು ಹೊರಗಡೆ ಫೀಲ್ಡ್ ಅಲ್ಲಿ ಜನರನ್ನ ಮಾತನಾಡಿಸಿದಾಗ? ಶ್ರೀಲಕ್ಷ್ಮಿ, 8 ವರ್ಷಗಳ ಕಾಲ ಬಿಎಂಆರ್ಸಿಎಲ್ ಅವರು ಮೆಟ್ರೋ ಫೀಸ್ ನಾವು ಜಾಸ್ತಿ ಮಾಡಿಲ್ಲ, ಟಿಕೆಟ್ ದರವನ್ನ ಅಂತ ಹೇಳಿದ್ದಾರೆ. ಆದ್ರೆ ಈ ಬಾರಿ ಮಾಡಿರುವಂತದ್ದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ. ಸರಾಸರಿ 46% ಅಷ್ಟು ಹೆಚ್ಚಳ ಮಾಡೋ ಮೂಲಕ ನಿಜಕ್ಕೂ ಕೂಡ ಹೊರೆ ರೀತಿಯಲ್ಲಿ ಆಗ್ತಾ ಇದೆ ಅಂತ ಸಾರ್ವಜನಿಕರು ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸಾಕಷ್ಟು ಜನರನ್ನ ಮಾತಾಡಿಸುವಂತಹ ಸಂದರ್ಭದಲ್ಲೂ ಕೂಡ ಅದೇ ವಿಚಾರವನ್ನ ಹೇಳ್ತಾ ಇದ್ರು. ಅಂದ್ರೆ ಇವರು 8 ವರ್ಷ ಮಾಡ್ಲಿಲ್ಲ ಸರಿ, ಆದ್ರೆ ಈಗ ಏಕಾಏಕಿ ಇಷ್ಟು ಮಾಡಿರೋದು ತುಂಬಾ ತಪ್ಪು. ಎಲ್ಲೋ 2 ರೂಪಾಯಿ, 4 ರೂಪಾಯಿ, 6 ರೂಪಾಯಿ, ಅಬ್ಬಬ್ಬ ಅಂದ್ರೆ 10 ರೂಪಾಯಿವರೆಗೂ ಮಾಡಿದ್ರು ಕೂಡ ಅದನ್ನ ನಾವು ತಗೊಳ್ಬಹುದಾಗಿತ್ತು. ಆದ್ರೆ ಸ್ಟಾರ್ಟಿಂಗ್ 10 ರೂಪಾಯಿ ಮಾಡಿ ಅಪ್ ಟು 90 ರೂಪೀಸ್ ಮಾಡಿರುವಂತದ್ದು ನಮಗೆ ತುಂಬಾ ದೊಡ್ಡ ಹೊರೆ ಆಗುತ್ತೆ. ಎಲ್ಲದರ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ಹೊತ್ತಿನಲ್ಲಿ ಮೆಟ್ರೋ ಟಿಕೆಟ್ ದರವನ್ನ ಕೂಡ ಹೆಚ್ಚಳ ಮಾಡಿರುವಂತದ್ದು ತುಂಬಾನೇ ಕಷ್ಟಕರ ಆಗುತ್ತೆ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿರುವಂತದ್ದು. ಅಂದ್ರೆ ಈಗ ನಾವು ವೈಟ್ ಫೀಲ್ಡ್ ಇಂದ ಚಲ್ಲಘಟ್ಟಾಗಿ ಹೋಗ್ತೀವಿ ಅಂದ್ರೆ ಮುಂಚೆ ಎಲ್ಲ 60 ರೂಪಾಯಿನ ಕೊಡ್ತಾ ಇದ್ವಿ, ಇದೀಗ ಇವತ್ತಿನಿಂದ 90 ರೂಪಾಯಿನ ಕೊಡುವಂತಹ ಸ್ಥಿತಿ ಇದೆ. ಒಂದ್ ಸೈಡ್ ನೀವು 90
ರೂಪಾಯಿ ಕೊಡ್ತೀರಾ ಅಂತ ಹೇಳಿದ್ರೆ ಮತ್ತೊಂದು ಸೈಡ್ ಇಂದ ಬರಬೇಕು ಅಂದ್ರೆ ಮತ್ತೆ 90 ರೂಪಾಯಿನ ಕೊಡಬೇಕು. 180 ರೂಪಾಯಿ ಅಲ್ಲೇ ಆಗ ಹೋಗ್ಬಿಡುತ್ತೆ. ಮತ್ತೆ ಕ್ಯಾಬು ಆಟೋಗೆಲ್ಲ ಏನ್ ಡಿಫ್ರೆನ್ಸು, ಫಾಸ್ಟ್ ಆಗಿ ಹೋಗ್ತೀವಿ ಅನ್ನೋದು ಬಿಟ್ರೆ ಅಲ್ಲೂ ಕೂಡ ರಶ್ ಇರುತ್ತೆ. ಇವರಲ್ಲಿ ಹೆಚ್ಚುವರಿ ಬೋಗಿಗಳನ್ನಂತೂ ಏನು ಕೊಡ್ತಾ ಇಲ್ಲ. ಪೀಕ್ ಅವರ್ಸ್ ಅಲ್ಲಿ ತುಂಬಾನೇ ರಶ್ ಇರುತ್ತೆ. ಸೊ ವ್ಯವಸ್ಥೆಗಳನ್ನ ಮಾಡದೆ ಹೀಗೆ ಏಕಾಏಕಿ ಮಾಡಿರುವಂತದ್ದು ತುಂಬಾ ತಪ್ಪು. ಈಗಾಗಲೇ ಮಾಡಿದ್ದಾರೆ, ಆದ್ರೆ ಇಷ್ಟು ಮಾಡಿರೋದು ಹೊರೆ ಆಗುವಂತಹ ಕಾರಣ ಈಗ್ಲಾದ್ರೂ ಅದನ್ನ ಕಮ್ಮಿ ಮಾಡ್ಲಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಕೂಡ ಜಾಸ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ನಿನ್ನೆ ಮಾತಾಡಿಸುವಂತಹ ಸಂದರ್ಭದಲ್ಲಿ ಒಂದ್ ರೀತಿಯಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು, ಮಾಡ್ತಾ ಇದ್ದಾರೆ ಏನೋ ಅಂತ ಹೇಳ್ಬಿಟ್ಟು. ಆದ್ರೆ ಕನ್ನಡ ಮಾತಾಡ್ತೀರಾ ಸರ್? ಓಕೆ, ದ ಮೆಟ್ರೋ ಪ್ರೈಸ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್. ವಾಟ್ ಯು ವಾಂಟ್ ಟು ಸೇ ಅಬೌಟ್? Yeah, it has been increased. Like earlier, it was like 52 or 54 rupees for me and my wife. Now it becomes 120 rupees for me. So it kind of double. So regularly you go? No, not regularly. I actually weekly, twice or thrice I used to travel. But now it is almost double, more than double I can say. ರೈಟ್, Rakesh. ಥ್ಯಾಂಕ್ ಯು ದೀಪ್ತಿ ಡೀಟೇಲ್ಸ್ಗಾಗಿ.